ನನ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಸಂಬಂಧದಲ್ಲಿ ಹೊಂದಾಣಿಕೆ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಫ್ಕೋರ್ಸ್ ನಾನು ಇಷ್ಟು ದೊಡ್ಡ ಟಾಪಿಕ್ ತಗೊಳ್ಳೋಷ್ಟು ನನಗೆ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದನ್ನು ಕೆಲವೊಂದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಾಗ, ಸೊ ನಿಮ್ಮ ಲೈಫಲ್ಲಿ ಅಂಥದ್ದೇನಾದ್ರು ಸಿಚುವೇಶನ್ಸ್ ಬಂದಾಗ ಆ ಸೊಲ್ಯೂಷನ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಗಂಡ ಹೆಂಡತಿ ಅನ್ನೋ ಸಂಬಂಧ ಅನ್ನೋದು ಅದು ತುಂಬ ಪ್ರಮುಖವಾದ ಸಂಬಂಧ. ಏಕೆಂದರೆ ಒಂದು ಹೊಂದಾಣಿಕೆ, ನಂಬಿಕೆ, ವಿಶ್ವಾಸ ಇವೆಲ್ಲವುಗಳ ಮೂಲಕ ಆ ಒಂದು ಸಂಬಂಧ ಅನ್ನೋದು ನಿಂತಿರುತ್ತೆ. ಅದೊಂದು ಬ್ರಿಡ್ಜ್ ಥರ. ಸೊ ಎಲ್ಲೂ ಕೂಡ ಬ್ಯಾಲೆನ್ಸ್ ತಪ್ಪಬಾರ್ದು, ಆ ಥರದಲ್ಲಿ ಆ ಸಂಬಂಧ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಎಲ್ಲ ಒಂದು ಕಡೆ ಅಫ್ಕೋರ್ಸ್ ಈಗಿನ ಏನು ನಮ್ಮ ಒತ್ತಡದ ಜೀವನದಲ್ಲಿ ಎಲ್ಲ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅಥವಾ ಕೆಲವೊಂದು ಸರಿ ಅವ್ರು ಹೇಳಿದ್ದೇ ಸರಿ ಅನ್ನೋ ಥರ ಇರುತ್ತೆ. ಸೊ ಇಲ್ಲಿ ಕೆಲವೊಂದು ಸರಿ ನಾವು ಎಸ್ಪೆಷಲಿ ಹೆಣ್ಮಕ್ಳು ಈವನ್ ನಮ್ಮ ತಪ್ಪಿಲ್ಲ ಅಂದ್ರೂ ನಾವು ಅವರಿಗೆ ಕಾಂಪ್ರಮೈಸ್ ಆಗಿ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಸೊ ಇವೆಲ್ಲವೂ ಯಾಕೆ ಬರುತ್ತೆ, ಆ ಟೈಮಲ್ಲಿ ನಾವು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹೊಂದಾಣಿಕೆ ಅನ್ನೋದು ಇವಾಗ ಪ್ರತಿಯೊಂದರಲ್ಲೂ ಕೂಡ ಹೊಂದಾಣಿಕೆ ಅನ್ನೋದು ತುಂಬ ಅಗತ್ಯ. ಸೊ ಯಾವ ಥರ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಹೆಣ್ಮಗುನ ಇವಾಗ ನಾವೊಂದು 20-25 ವರ್ಷ ಮನೆಯಲ್ಲಿ ಬೆಳೆದಿರ್ತೀವಿ. ಅಲ್ಲಿ ಬೆಳೆದಿರ್ತಕ್ಕಂಥ ವಾತಾವರಣನೇ ಬೇರೆ. ಅಲ್ಲಿ ನನ್ನ ಅಕ್ಕ ತಂಗಿಯರಾಗಲಿ, ನಮಗಿರ್ತಕ್ಕಂಥ ಫ್ರೀಡಮ್ ಆಗಲಿ, ನಮ್ಮ ಒಂದು ಜರ್ನಿನೇ ಬೇರೆ ಥರ ಇರುತ್ತೆ. ಆಲ್ ಆಫ್ ಎ ಸಡನ್ನು ಈವನ್ ಲವ್ ಮ್ಯಾರೇಜ್ ಆಗಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಲಿ, ನಾವು ಬರ್ತಕ್ಕಂಥದ್ದು ಹೊಸ ಪ್ರಪಂಚಕ್ಕೆ. ಸೊ ಹೊಸ ಪ್ರಪಂಚಕ್ಕೆ ಬಂದಾಗ ಅಲ್ಲಿನ ಸಿಚುವೇಶನ್ನಿಗೆ ಹೊಂದ್ಕೋಬೇಕು, ಆ ಮನೆಗೆ ಹೊಂದ್ಕೋಬೇಕು, ಆ ಸಂಪ್ರದಾಯಗಳಿಗೆ ಹೊಂದ್ಕೋಬೇಕು, ಆ ಪ್ರತಿಯೊಂದು ಆಚಾರ ವಿಚಾರ ಎಲ್ಲದರಲ್ಲೂ ಹೊಂದ್ಕೋಬೇಕು ಅಂದಾಗ ಒಂದು ಹೆಣ್ಮಗಳಿಗೆ ತನ್ನ ಮನೆಯನ್ನು ಬಿಟ್ಟು ಈಚೆ ಬಂದಾಗ ಕೆಲವೊಂದು ವರ್ಷಗಳು ಬೇಕಾಗುತ್ತೆ ಹೊಂದಾಣಿಕೆ ಅನ್ನೋದು. ಅದು ಕೇವಲ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಅಲ್ಲ, ಈವನ್ ಕಂಪ್ಲೀಟ್ ಫ್ಯಾಮಿಲಿಗೆ ಕೂಡ ಒಂದು ಸ್ವಲ್ಪ ದಿನ ಬೇಕಾಗತ್ತೆ. ಅಂಥ ಸಮಯದಲ್ಲಿ ಒಂದು ಹಸ್ಬೆಂಡ್ ಆಗಲಿ ಅಥವಾ ಫ್ಯಾಮಿಲಿ ಆಗಲಿ ಅವಳಿಗೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಲಿಬ್ರಲ್ ಆಗಿದ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾ ಹೋದರೆ ಯಾವ ಸಂಬಂಧನೂ ಕೂಡ ಹಳಿಸೋದಾಗಲಿ ಅಥವಾ ಬಿರುಕು ಬರೋದಾಗಲಿ ಆಗಲ್ಲ. ಯಾಕಂದರೆ ಒಂದು ಮಗು ಯೋಚನೆ ಮಾಡಿ, ಒಂದು ಹೆಣ್ಮಗಳು ಒಂದು 15-25 ವರ್ಷ ಅಮ್ಮನ ಮನೆಯಲ್ಲಿದ್ದು ಬೇರೆ ಪ್ರಪಂಚಕ್ಕೆ ಬಂದು ಹೊಂದ್ಕೊಳ್ತಿದ್ದಾಳೆ ಅಂದಾಗ ಆ ಹೊಂದ್ಕೊಡ್ಲಿಕ್ಕೆ ಅವಕಾಶವನ್ನು ಎಲ್ಲರೂ ಕೂಡ ಮಾಡಿಕೊಡ್ಬೇಕು. ಈವನ್ ಹಸ್ಬೆಂಡ್ ಕೂಡ ಅಷ್ಟೇ. ಎಲ್ಲ ಒಂದು ಕಡೆ ಈಗ ಗೊತ್ತಿರುತ್ತೆ, ಹಸ್ಬೆಂಡ್ ಅಂದರೆ ಅಟ್ಲೀಸ್ಟ್ ಒಂದು 3 to 4 ಇಯರ್ಸ್ ಅಂತೂ ದೊಡ್ಡವರು ಇರ್ತಾರೆ, ಸ್ವಲ್ಪ ಮೆಚುರಿಟಿ ಇರುತ್ತೆ, ಪ್ರಪಂಚ ಗೊತ್ತಿರುತ್ತೆ. ಅಂಥದ್ರಲ್ಲಿ ಹೆಣ್ಮಗಳು ಕರ್ಕೊಂಬಂದಾಗ ಅವಳನ್ನು ಯಾವ ಥರ ನಮ್ಮ ಫ್ಯಾಮಿಲಿಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಯಾವ ಥರ ನಾವು ಹೊಂದಾಣಿಕೆಯಿಂದ ಹೋಗಬೇಕು, ಈವನ್ ಫಿನಾನ್ಷಿಯಲಿ ಯಾವ ಥರ ಬ್ಯಾಲೆನ್ಸ್ಡ್ ಆಗಿ ತೊಗೋಬೇಕು, ಅಪ್ಪ ಅಮ್ಮನ ಜೊತೆಗೆ ನನ್ನ ಹೆಂಡ್ತಿನ ನಾನು ಯಾವ ಥರ ಪ್ರೆಸೆಂಟ್ ಮಾಡಬೇಕು. ಸೊ ಇದನ್ನೆಲ್ಲ ಈವನ್ ಹಸ್ಬೆಂಡ್ ಆದವರು ಕೂಡ ಬ್ಯಾಲೆನ್ಸ್ ಮಾಡೋದು ತುಂಬ ಅಗತ್ಯ. ಯಾಕಂದರೆ ಅಫ್ಕೋರ್ಸ್ ಈವನ್ ಅಮ್ಮನಿಗೂ ತನ್ನದೇ ಆದ ಪೊಸೆಸಿವ್ ಇರುತ್ತೆ, ಈ ಕಡೆ ಹೆಂಡ್ತಿಗೂ ಗಂಡ ಅನ್ನೋ ಪೊಸೆಸಿವ್ ಇರುತ್ತೆ. ಬಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಎಸ್ಪೆಷಲಿ ಹಸ್ಬೆಂಡಿಗೆ ತುಂಬ ಕಷ್ಟ. ಆದರೆ ಇಬ್ಬರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತುಂಬ ಅಗತ್ಯ ಆಗಿರುತ್ತೆ. ಇನ್ನೊಂದು ನಮ್ಮಲ್ಲಿ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಇಬ್ಬರು ವರ್ಕಿಂಗ್, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕಪಲ್ಸು ವರ್ಕಿಂಗ್ ಇದ್ದರು ಅಂತ ಇಟ್ಕೊಳ್ಳಿ. ಆವಾಗ ಎಲ್ಲ ವಿಷಯದಲ್ಲೂ ಕೂಡ ಇಬ್ಬರು ಹೆಲ್ಪಿಂಗ್ ಹ್ಯಾಂಡ್ ಥರ ಇರಬೇಕು. ಯಾಕಂದರೆ ಈ ಮನೆ ಕೆಲಸನ ಹೆಂಡ್ತಿನೇ ಮಾಡಬೇಕು, ನಾನು ಮಾಡಬಾರ್ದು, ನನಗೆ ಕಾಫಿ ಎಲ್ಲಿ ಕೂತ್ಕೊಂಡಿರ್ತೀನಿ ನಾನು ಅಲ್ಲೇ ತಂದು ಕೊಡಬೇಕು, ಈ ಥರದ್ದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗ ಹೆಂಡ್ತಿಗೆ ತುಂಬ ಎಲ್ಲ ಒಂದು ಕಡೆ ಬರ್ಡನ್ ಅನಿಸುತ್ತೆ. ಮಾಡಲ್ಲ ಅಂತ ಹೇಳಲ್ಲ, ಬಟ್ ಅವಳಿಗೆ ಬರ್ಡನ್ ಅನಿಸ್ತಾ ಇರುತ್ತೆ. ಅದನ್ನೇ ನೀವು ಶೇರ್ ಮಾಡಿಕೊಂಡು ನಾನೊಂದು ಮಾಡ್ಕೊಡ್ತೀನಿ, ನೀನೊಂದು ಮಾಡ್ಕೊಂಡು ಹೋಗು, ಇಬ್ಬರು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬ್ಯಾಲೆನ್ಸ್ಡ್ ಆಗಿ ಹೋದಾಗ ಈ ಸಮಸ್ಯೆಗಳು ಬರಲ್ಲ. ಸೊ ಇಂಥದ್ರಲ್ಲೆಲ್ಲ ಎಲ್ಲ ಒಂದು ಕಡೆ ಅಡ್ಜಸ್ಟ್ಮೆಂಟ್ ಬರಬೇಕು. ಇನ್ನೊಂದು ನಂಬಿಕೆ. ಸೊ ಪ್ರತಿಯೊಂದು ಸಂಬಂಧನೂ, ಪ್ರತಿಯೊಂದು ಮೂಮೆಂಟ್ಸು, ಪ್ರತಿಯೊಂದು ಜೀವನನೂ ಕೂಡ ನಿಂತಿರೋದು ನಂಬಿಕೆ ಮೇಲೆ. ಇಲ್ಲಿ ಹಸ್ಬೆಂಡ್ ಮತ್ತು ವೈಫು ಇಬ್ಬರ ಮಧ್ಯೆ ಆಳವಾದ ಒಂದು ನಂಬಿಕೆ ಇರಬೇಕು ಇಬ್ಬರಲ್ಲೂ ಕೂಡ. ಹಸ್ಬೆಂಡ್ ಏನು ಮಾಡ್ತಾರೆ ಅಂತ ವೈಫಿಗೆ ತುಂಬ ನೀಟಾಗಿ ಗೊತ್ತಿರಬೇಕು, ವೈಫ್ ಏನು ಮಾಡ್ತಾಳೆ ಅಂತ ಹಸ್ಬೆಂಡಿಗೆ ಗೊತ್ತಿರಬೇಕು. ಆ್ಯಂಡ್ ಈವನ್ ಪ್ರತಿಯೊಂದನ್ನು ಕೂಡ ಓಪನ್ ಅಪ್ ಆಗಬೇಕು. ಈವನ್ ತಪ್ಪೇ ಮಾಡಿರಲಿ, ಏನೇ ಆಗಿರಲಿ, ಹಸ್ಬೆಂಡ್ ಹತ್ರ ಶೇರ್ ಮಾಡುವಂತಹ ಒಂದು ಧೈರ್ಯ ಹೆಣ್ಮಗಳಿಗಿರಬೇಕು. ಹಸ್ಬೆಂಡು ಕೂಡ ಅಷ್ಟೇ, ಏನಾದರೂ ಒಂದಾಯಿತು ಅಥವಾ ಅವರಿಂದನೇ ಏನಾದರೂ
ಏನಾದರೂ ತಪ್ಪಾಯಿತು ಅಂದಾಗ ಫಸ್ಟು ಸಾರಿ ಕೇಳಿಬಿಟ್ಟು ಅದನ್ನು ವೈಫ್ ಹತ್ರ ಶೇರ್ ಮಾಡ್ಕೊಳ್ಬೇಕು. ಆ ಎರಡು ಒಂದು ಅಂಡರ್ಸ್ಟ್ಯಾಂಡಿಂಗ್, ಆ ನಂಬಿಕೆ ಇಬ್ಬರಲ್ಲೂ ಇತ್ತು ಅಂದರೆ ಅದು ಒಂದು ಸ್ಟ್ರಾಂಗ್ ಫೌಂಡೇಶನ್ ಥರ ಸಂಬಂಧಗಳು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಸೊ ಈವನ್ ಹಸ್ಬೆಂಡ್ ಆದವರು ಕೂಡ ವೈಫಿಗೆ ಆ ಜಾಗ ಕೊಡಬೇಕು. ಅವಳೇನಾದ್ರು ತಪ್ಪು ಮಾಡಿದರೆ ಅದನ್ನು ಹೇಳಲಿಕ್ಕೆ ಒಂದು ಅವಕಾಶ ಕೊಡಬೇಕು, ಅಂದರೆ ಅಷ್ಟು ಫ್ರೀಡಮ್ ಕೊಡಬೇಕು. ಈವನ್ ವೈಫ್ ಆದವರು ಕೂಡ ಅಷ್ಟೇ, ಏನಾದರೂ ತಪ್ಪು ಮಾಡಿದರೆ ಅಥವಾ ಏನಾದರೂ ಹೇಳ್ಕೋಬೇಕು ಅಂದಾಗ ಅವ್ರಿಗೊಂದು ಸ್ಪೇಸ್ ಕ್ರಿಯೇಟ್ ಮಾಡಬೇಕು. ಅದು ಬಿಟ್ಟು ಅವ್ರು ಹೇಳೋದಕ್ಕಿಂತ ಮುಂಚೆನೇ ನಾವು ಅವ್ರನ್ನ ಎಲ್ಲ ಒಂದು ಕಡೆ ಅನುಮಾನವಾಗಿ ನೋಡ್ತಾ ಇದ್ದರೆ ಅಥವಾ ಅವ್ರು ಮಾಡಿರೋದೇ ತಪ್ಪು ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಹಸ್ಬೆಂಡ್ ನಮ್ಮಿಂದ ಕೆಲವೊಂದು ವಿಷಯಗಳನ್ನು ಮುಚ್ಚಿಡ್ತಾ ಬರ್ತಾರೆ. ಈವನ್ ನಾವು ಕೂಡ ಅಷ್ಟೇ, ಹಸ್ಬೆಂಡ್ ಸ್ವಲ್ಪ ಸ್ಟಬನ್ ಇದ್ದಾರೆ, ಹೇಳಿದ್ ಕೇಳಲ್ಲ ಅಂದಾಗ ಏನಾಗುತ್ತೆ, ನಾವು ಕೆಲವೊಂದನ್ನು ನಾವು ಹೈಡ್ ಮಾಡ್ತಾ ಬರ್ತೇವೆ. ಸೊ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವೆಷ್ಟು ಒಂದು ಫ್ರೆಂಡ್ಸ್ ಥರ ಇರ್ತೇವೆ, ಏನು ಮ್ಯೂಚುವಲಿ ನಾವು ಶೇರ್ ಮಾಡ್ಕೊಳ್ತೀವಿ. ಸೊ ಆ ಥರ ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋದಕ್ಕಿಂತ ಒಂದು ಫ್ರೆಂಡ್ಸ್ ಥರ ಹೋದಾಗ ಆ ಜರ್ನಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮದು 17 ವರ್ಷ ಆಗಿದೆ, ನಮ್ಮದು ಏನು ನಮ್ಮ ಮ್ಯಾರೇಜ್ ಆಗಿ ನಮ್ಮ ಜರ್ನಿ ಏನು ವೈವಾಹಿಕ ಜೀವನ ಅಂತೀವಿ 17 ವರ್ಷ ಆಗಿದೆ. ಅಫ್ಕೋರ್ಸ್ ಸಾಕಷ್ಟು ಸಮಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ, ಜಗಳಗಳು ಬರುತ್ತೆ, ಮನಸ್ತಾಪಗಳು ಬರುತ್ತೆ. ಎಲ್ಲೋ ಒಂದು ಕಡೆ ಆ ಜಗಳ, ಭಿನ್ನಾಭಿಪ್ರಾಯ ಅದನ್ನು ಯಾವತ್ತೂ ಕೂಡ ನಾವು ನಮ್ಮ ಲೈಫಲ್ಲಿ 24 hours ಜಾಸ್ತಿ ಅದನ್ನು ಕ್ಯಾರಿ ಮಾಡೇ ಇಲ್ಲ. ಸೊ ಯಾಕೆಂದರೆ ಒಂದು, ನಾನು ತುಂಬ ಕೋಪ ಬಂದಾಗ ಅವರು ನನ್ನ ಹತ್ರ ಸಾರಿ ಕೇಳ್ತಾರೆ ಅಥವಾ ಅವರು ಸರಿ ಮಾಡ್ಕೋತಾರೆ. ಈವನ್ ಅವರಿಗೇನಾದರೂ ಬೇಜಾರಾಯಿತು ಅಂದರೆ ನಾನು ಸರಿ ಮಾಡ್ಕೊಳ್ತೀನಿ. ನಮ್ಮಲ್ಲಿ ಏನು ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋ ನೇಚರ್ ಇದೆ ಅಥವಾ ಏನು ಮ್ಯೂಚುವಲಿ ನಮಗೆ ಒಬ್ರನ್ನೊಬ್ಬರು ಅಷ್ಟು ಅರ್ಥ ಮಾಡ್ಕೊಂಡು ಹೋಗುವಂಥ ಏನು ನಮ್ಮ ಈ ಹೊಂದಾಣಿಕೆ ಇದೆ, ಆ ಹೊಂದಾಣಿಕೆನೇ ನಮಗೆ ಇಷ್ಟು ದಿನ ಎಲ್ಲ ಒಂದು ಕಡೆ ಒಂದು ಒಳ್ಳೆ ಒಂದು ದಾಂಪತ್ಯ ಜೀವನವನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದು ಬಿಟ್ಟು ನಾನು ಅವ್ರಿಗೆ ನೀವು ಮಾಡಿರೋದೇ ತಪ್ಪು, ನೀವು ಹೇಳೋದೇ ತಪ್ಪು, ಆ ಥರ ನಾನು ಎಲ್ಲೋ ಒಂದು ಕಡೆ ಮಾಡ್ತಾ ಬಂದು ಅಥವಾ ಅವರು ನನ್ನನ್ನು ಪ್ರತಿ ಹಂತದಲ್ಲೂ ಕೂಡ ನನ್ನ ತಪ್ಪುಗಳನ್ನೇ ಹುಡುಕ್ತಾ ಇದ್ದಾಗ ಸೊ ಎಲ್ಲ ಒಂದು ಕಡೆ ಸಂಬಂಧಗಳಲ್ಲಿ ಅಲ್ಲಿ ಒಂದು ಭದ್ರತೆ ಬರಲ್ಲ. ಸೊ ಈ ಭದ್ರತೆ ಬರಬೇಕು ಅಂದಾಗ ನಾವು ಮ್ಯೂಚುವಲಿ ನಾವು ತುಂಬ ಚೆನ್ನಾಗಿರಬೇಕು, ಇಬ್ಬರು ಆದಷ್ಟು ಸಮಯ ಕೊಡಬೇಕು. ಇನ್ನೊಂದು ಈ ಲೇಡೀಸ್, ಎಸ್ಪೆಷಲಿ ಲೇಡೀಸ್ ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ ಹಸ್ಬೆಂಡು ತುಂಬ ಟೈಮ್ ಅವಳಿಗೆ ಕೊಡಲಿ ಅಂತ. ಎಲ್ಲ ಲೇಡೀಸ್ದು ಅದೇ ಸಮಸ್ಯೆ, ಯಾಕಂದರೆ ಹಸ್ಬೆಂಡ್ ನನಗೆ ಟೈಮ್ ಕೊಡಲಿ ಅಂತ. ಬಟ್ ಏನಾಗುತ್ತೆ ಅಂದರೆ ಈಗ ಟೆನ್ಷನ್ಸ್ ಇರುತ್ತೆ, ವರ್ಕ್ ಟೆನ್ಷನ್ಸ್ ಇರುತ್ತೆ, ಹೊರಗಡೆ ಹೋಗ್ತಾರೆ, ಇನ್ನೇನೋ ಕ್ಲೈಂಟ್ಸ್ ಮೀಟ್ ಮಾಡೋಕ್ಕೆ ಹೋಗ್ತಾರೆ. ಸೊ ಆ ಥರದ್ದೆಲ್ಲ ಆದಾಗ ಕೆಲವೊಂದು ಸರಿ ಆಗ್ಬೋದು ಟೈಮ್ ಕೊಡದೇ ಇರಬೇಕಾಗ್ಬೋದು, ಇಲ್ಲ ಈವನ್ ನಮ್ಗೆ ಒತ್ತಡ ಇರುತ್ತೆ, ಇನ್ನೇನೋ ಇರುತ್ತೆ, ಅಥವಾ ಹೊರಗಡೆ ಒತ್ತಡಗಳಿರುತ್ತೆ. ಸೊ ಆವಾಗ ಕೂಡ ಕೆಲವೊಂದು ಸರಿ ಮಾತೇ ಆಡ್ಲಿಕ್ಕೆ ಇಲ್ದಿತಿ ಆಗ್ಬೋದು. ಬಟ್ ಅಂಥ ಟೈಮಲ್ಲಿ ನಾವು ಏನೋ ನನ್ನ ಹಸ್ಬೆಂಡ್ ನಾನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಥವಾ ನನ್ನನ್ನು ಮಾತಾಡಿಸ್ತಿಲ್ಲ ಈ ಥರ ನಾವು ದೋಷಣೆ ಮಾಡೋದಕ್ಕಿಂತ ಸೊ ಅವ್ರು ಯಾಕೆ ಹಂಗೆ ಬಿಹೇವ್ ಮಾಡ್ತಾ ಇರೋದೆ, ಏನು ಫಿನಾನ್ಷಿಯಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಹೆಲ್ತಲ್ಲಿ ಏನಾದ್ರು ಇಶ್ಯೂಸ್ ಇದೆಯಾ. ಸೊ ಈ ಥರ ನಾವು ಸ್ವಲ್ಪ ಅದನ್ನು ಬಿಟ್ಟು ಬೇರೆ ಥರದಲ್ಲಿ ನಾವು ಯೋಚನೆ ಮಾಡಿದಾಗ ಸೊ ಅವರ ಆಳಕ್ಕೆ ನಾವು ಇಳಿದು ನಾವು ಅವ್ರನ್ನ ಅರ್ಥ ಮಾಡ್ಕೋಬೋದು. ಒಂದು ಇನ್ನೊಂದು, ಈವನ್ ನಮಗೆ ಏನಾದರೂ ಆಯಿತು ಅಂದಾಗ, ವೈಫಿಗೆ ನನಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಯಿತು ಅಥವಾ ಮಂತ್ಲಿ ಪೀರಿಯಡ್ಸ್ ಇತ್ತು, ಆ ಟೈಮಲ್ಲಿ ನನಗೆ ಮೂಡ್ ಸ್ವಿಂಗ್ಸ್ ಇತ್ತು, ಆ ಥರದ ಇದ್ದಾಗ ಹಸ್ಬೆಂಡ್ ಆದವರು ಕೂಡ ಅರ್ಥ ಮಾಡ್ಕೋಬೇಕು. ಅವಳೇನೋ ತುಂಬ ಕಿರಿಕಿರಿ ಮಾಡ್ತಿದ್ದಾಳೆ ಅಂದಾಗ ಸೊ ಏನಾಗ್ತಾ ಇದೆ, ಅವಳ ಮನಸ್ಸಲ್ಲಿ ಏನಾಗ್ತಾ ಇದೆ, ಈ ಥರ ಅರ್ಥ ಮಾಡಿಕೊಂಡು ಆ ಸಿಚುವೇಶನಿಗೆ ರಿಯಾಕ್ಟ್ ಮಾಡಿದಾಗ ಆ ಸಂಬಂಧಗಳಲ್ಲಿ ಬಿರುಕು ಅನ್ನೋದು ಬರಲ್ಲ. ಸೊ ನಾನು ಇವಾಗ ನೋಡ್ತಾ ಇರ್ತೀನಿ, ಎಷ್ಟೋ ಪೇರೆಂಟ್ಸು ಅಡ್ಮಿಷನ್ ಟೈಮಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಟುಗೆದರ್ ಬಂದು ಮಗುನ ಅಡ್ಮಿಷನ್ ಮಾಡಿರ್ತಾರೆ. ಬಟ್ 1 ವರ್ಷ ಆದಮೇಲೆ ಇಲ್ಲ ಮೇಡಮ್ ಸಿಂಗಲ್ ಪೇರೆಂಟ್ ಆಗಿ ಕನ್ವರ್ಟ್ ಆಗಿದ್ದೀವಿ, ನಮ್ದು ಇಬ್ರದ್ದು ಮ್ಯೂಚುವಲಿ ನಾವು ಡೈವರ್ಸ್ ಆಗಿದ್ದೀವಿ, ಸೊ ಅಪ್ಪನ ಹೆಸರು ತೆಗ್ದಾಕಿ, ಈ ಥರದ್ದೆಲ್ಲ ಕೇಸ್ಗಳು 1 ವರ್ಷಕ್ಕೆ ಒಂದು 15-20 ಕೇಸಸನ್ನು ನಾವು ನೋಡ್ತಾ ಇರ್ತೀವಿ. ಅಂದರೆ ಡೈವರ್ಸ್ ಆಯಿತು, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಬೇರೆ ಬೇರೆ ಇದ್ದೀವಿ, ಮೇಂಟೆನೆನ್ಸಿಗೆ ಹಾಕ್ಕೊಂಡಿದ್ದೀವಿ, ಈ ಥರದ್ದೆಲ್ಲ ಕೇಸಸನ್ನು ತುಂಬ ನೋಡ್ತಾ ಇರ್ತೀವಿ. ಅವರು ಎಷ್ಟು ಖುಷಿಯಾಗಿ ಬಂದು ಒಂದು ಮಗುನ ಕರ್ಕೊಂಬಂದು ಏನು ಅಡ್ಮಿಷನ್ ಮಾಡಿಸಿರ್ತಾರೆ, ಅದೇ ಪೇರೆಂಟು 1 ವರ್ಷ ಆದಮೇಲೆ ಒಂದು ಉತ್ತರ ಧ್ರುವಕ್ಕೆ ಇನ್ನೊಂದು ದಕ್ಷಿಣ ಧ್ರುವಕ್ಕೆ ಆಗಿರುತ್ತೆ ಮುಖಗಳು. ಸೊ ಇದಕ್ಕೆಲ್ಲ ಎಲ್ಲ ಒಂದು ಕಡೆ ನಮ್ಮಲ್ಲಿರ್ತಕ್ಕಂಥ ಕಡಿಮೆ ಆಗಿರ್ತಕ್ಕಂಥ ತಾಳ್ಮೆನೇ ಕಾರಣ ಅಂತ ಅನಿಸುತ್ತೆ. ಎಲ್ಲ ಒಂದು ಕಡೆ ಸಣ್ಣ ತಪ್ಪುಗಳು ಕೂಡ ನಾವು ತುಂಬ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ, ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿ, ಅದರಲ್ಲಿ ನಾವು ನೆಗೆಟಿವ್ನೇ ಹುಡುಕ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಆ ತಪ್ಪುಗಳು ದೊಡ್ಡ ತಪ್ಪುಗಳಾಗ್ತಾ ಹೋಗುತ್ತೆ, ಮಾಡಿರೋದೆಲ್ಲ ತಪ್ಪು ಅನ್ನಂಗಾಗುತ್ತೆ.
ಆಗುತ್ತೆ. ಆವಾಗ ಆ ಸಂಬಂಧದಲ್ಲಿ ಬಿರುಕು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಏನಾಗುತ್ತೆ, ನಮ್ಮ ತಲೆಯಲ್ಲಿ ಏನೋ ಒಂದು ಹೋಗಿರುತ್ತೆ ನೆಗೆಟಿವ್. ಸೊ ಅದನ್ನು ನಾವು ಹಸ್ಬೆಂಡ್ ತಲೆ ಮೇಲೆ ಹಾಕ್ತಾ ಹಾಕ್ತಾ ಹೋಗ್ತಾ ಹಾಕ್ತಾ ಪ್ರತಿಯೊಂದು ಹಂತನೂ ನಾವು ಹುಡುಕ್ತಾ ಹೋಗ್ತೀವಿ. ಇಲ್ಲಿ ತಪ್ಪು ಮಾಡ್ತಾರಾ, ಇಲ್ಲಿ ತಪ್ಪು ಮಾಡ್ತಾರಾ, ಇಲ್ಲಿ ತಪ್ಪು ಮಾಡ್ತಾರಾ, ಇಲ್ಲಿ ತಪ್ಪು ಮಾಡ್ತಾರಾ ಅಂತ ನಾವು ಹುಡುಕ್ತಾ ಹೋದಾಗ ನಮ್ಮ ತಲೆಯಲ್ಲಿರ್ತಕ್ಕಂಥ ನೆಗೆಟಿವ್ ನಮ್ಮನ್ನು ಏನು ಮಾಡುತ್ತೆ, ಸೊ ಅದೇ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಆವಾಗ ನಾವೇನೇ ನಾವು ಯೋಚನೆ ಮಾಡಿದರೂ ಕೂಡ ಅದರಲ್ಲಿ ನಾವು ನೆಗೆಟಿವ್ನೇ ಹುಡುಕ್ತಾ ಇರ್ತೀವಿ. ಸೊ ಇದು ಕೂಡ ಎಲ್ಲ ಒಂದು ಕಡೆ ಆ ಬಿರುಕು ಅನ್ನೋದಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಎಷ್ಟು ನಂಬಿಕೆ, ನಮ್ಮಲ್ಲಿ ಎಷ್ಟು ನಮ್ಮ ಹೊಂದಾಣಿಕೆ ಇರುತ್ತೆ, ಅಷ್ಟು ಒಂದು ಆಳವಾಗಿ ನಮ್ಮ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಯಾವುದೇ ದಾಂಪತ್ಯದಲ್ಲಿ ಈ ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದು ಏನಿರುತ್ತೆ ಅದು ಸ್ವಲ್ಪ ದಿನ ಮಾತ್ರ, ಒಂದು ಏಜ್ ಇರುವಾಗ ಮಾತ್ರ ಒಂದು ಫಿಸಿಕಲ್ ಅಟ್ರಾಕ್ಷನ್ಸ್ ಅಫೆಕ್ಷನ್ ಅಂತ ಇರುತ್ತೆ. ಬಟ್ ಸಂಬಂಧಕ್ಕೆ ಆಳವಾಗಿ ಬೇಕಾಗಿರ್ತಕ್ಕಂಥದ್ದು ಇಬ್ಬರ ಮಧ್ಯೆ ಇರ್ತಕ್ಕಂಥ ಪರಸ್ಪರ ಹೊಂದಾಣಿಕೆ ಮತ್ತು ಪ್ರೀತಿ. ಸೊ ಅದು ಫಿಸಿಕಲಿ ಅಂತ ಅಲ್ಲ, ಈವನ್ ನಮ್ಮ ಪ್ರೀತಿ ಹೊಂದಾಣಿಕೆ ಅನ್ನೋದು ಹೇಗಿರಬೇಕು ಅಂದರೆ, ನಾವು ಮಾಡುವಂಥ ಪ್ರತಿಯೊಂದು ಕೆಲಸವನ್ನು, ಹಸ್ಬೆಂಡ್ ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಹೆಂಡತಿಯಾದವಳು ಗೌರವದಿಂದ ಕಾಣಬೇಕು. ಪ್ರತಿಯೊಂದಕ್ಕೂ ಒಂದು ಬೆನ್ನೆಲುಬಾಗಿ ನಿಂತ್ಕೊಬೇಕು. ನನ್ನ ಹಸ್ಬೆಂಡ್ ಯಾಕೆ ಇಷ್ಟು ಕಷ್ಟಪಡ್ತಾರೆ, ಸೊ ಅವ್ರಿಗೆ ಏನು ಅಷ್ಟು ಸ್ಟ್ರಗಲ್ ಮಾಡುವಂಥದ್ದೇನಿದೆ, ಸೊ ನಾನು ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ಹಸ್ಬೆಂಡಿಗೆ ವೈಫು ಸಪೋರ್ಟಿವ್ ಆಗಿರಬೇಕು. ಈವನ್ ವೈಫ್ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂದಾಗ ಅವಳು ನನ್ನ ಫ್ಯಾಮಿಲಿಗೋಸ್ಕರ ಮಾಡ್ತಿದ್ದಾಳೆ, ನನಗೋಸ್ಕರ ಮಾಡ್ತಿದ್ದಾಳೆ ಅಂತ ಹಸ್ಬೆಂಡು ಕೂಡ ವೈಫಿಗೆ ಸಪೋರ್ಟ್ ಆಗಿರಬೇಕು. ಸೊ ಈ ಥರ ಒಬ್ರಿಗೊಬ್ರು ಮ್ಯೂಚುವಲಿ ಸಪೋರ್ಟಿವ್ ಆಗಿದ್ದರೆ 100% ಏನಾಗುತ್ತೆ, ಈ ಥರ ಭಿನ್ನಾಭಿಪ್ರಾಯಗಳು ಬರಲ್ಲ. ಆ ಸಂಬಂಧದ ಜರ್ನಿ ಅನ್ನೋದು ತುಂಬ ದಿನ ಹೋಗುತ್ತೆ. ಯಾಕಂದರೆ ನಾವು ನೋಡಿರ್ತೀವಿ, ನಮ್ಮ ಪೇರೆಂಟ್ಸು 50 ವರ್ಷ 60 ವರ್ಷ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ದೋಷಗಳು ಬಂದ್ರೂ ಕೂಡ ಅದು ಯಾವತ್ತೂ ಕೂಡ ಮಕ್ಕಳೆದುರುಗಡೆ ಬಿಟ್ಕೊಡೋದೇ ಇಲ್ಲ. ಬಟ್ ಈಗಿನ ಏನು ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನನಗೆ ಆ ಫುಡ್ ಇಷ್ಟ ಇದೆ, ಅವರಿಗೆ ಆ ಫುಡ್ ಇಷ್ಟ ಇಲ್ಲ, ಇದೇ ಒಂದು ಸಣ್ಣ ಟಾಪಿಕ್ ಇಟ್ಕೊಂಡು ಡೈವರ್ಸ್ ತನಕ ಹೋಗುತ್ತೆ. ಇಲ್ಲ, ನಾನು ವರ್ಕ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ, ಅವಳು ವರ್ಕ್ ಮಾಡೋದು ನನಗೆ ಇಷ್ಟ ಇಲ್ಲ. ಸೊ ಇಂಥದ್ದೆಲ್ಲ ಸಣ್ಣ 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 ಥಿಂಕಿಂಗು ಕೂಡ ಒಂದು ಡೈವರ್ಸ್ ತನಕ ಕರ್ಕೊಂಡು ಹೋಗ್ತಾ ಇದೆ. ಅಂದರೆ ಇಬ್ಬರಲ್ಲೂ ಕೂಡ ಮೆಚುರಿಟಿ, ಆ ಪೇಷನ್ಸು ಕಡಿಮೆ ಆಗಿದೆ ಅಂತ ಈಗಿನ ಒಂದು ಜನ್ರೇಷನ್ನಲ್ಲಿ. ಸೊ ಎಲ್ಲೋ ಒಂದು ಕಡೆ ನಾವು ಏನು ಮಾಡ್ತೀವಿ, ಆ ಹೊಂದಾಣಿಕೆ ಅನ್ನೋ ಒಂದು ಪದ ಏನು ಒಂದು ಕೊಂಡಿ ಇದೆ, ಸೊ ಆ ಹೊಂದಾಣಿಕೆ ಅನ್ನೋದು ಸ್ವಲ್ಪ ಎಲ್ಲ ಒಂದು ಕಡೆ ಬಿರಿ ಬಿಡ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ಅಂದಾಗ ನಾವು ಎಚ್ಚೆತ್ಕೊಬಿಡ್ಬೇಕು. ಸೊ ಎಲ್ಲಿ ಆ ಬಾಂಡಿಂಗ್ ಕಡಿಮೆ ಆಗ್ತಾ ಇದೆ, ಎಲ್ಲಿ ಫಸ್ಟ್ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ ನಾವು ನೋಡ್ಕೋಬೇಕು. ಯಾಕಂದರೆ ನಾವೇನು ಮಾಡ್ತೀವಿ, ಸೊ ನಮ್ಮ ತಪ್ಪು ಏನಿದೆ ಅಂತ ನಾವು ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ಅವರೇನೋ ನನಗೆ ತಪ್ಪು ಮಾಡ್ತಿದ್ದಾರೆ, ಅವರೇನೋ ನನಗೆ ಮೋಸ ಮಾಡ್ತಿದ್ದಾರೆ ಅಂತಲೇ ಹುಡುಕ್ತಾ ಇರ್ತೀವಿ. ಅದಲ್ಲ, ಸೊ ನಾನೆಲ್ಲಿ ತಪ್ಪು ಮಾಡ್ತಾ ಇದ್ದೇನೆ ಅಂತ. ಇನ್ನೊಂದು, ನನ್ನ ಹತ್ರ ಎಲ್ಲೋ ಒಂದು ಕಡೆ ಮಾತಾಡೋದು ಕಡಿಮೆ ಮಾಡ್ತಾ ಇದ್ದಾರೆ ಹಸ್ಬೆಂಡು, ನನ್ನ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಎಲ್ಲಾದರೂ ಅನ್ನಿಸ್ತಾ ಇದೆ ನಮಗೆ ಅಂದಾಗ ನಾವೇನು ಮಾಡಬೇಕು, ಫಸ್ಟು ಸೊ ನಾನೇನೋ ಒಂದು ಬಿಹೇವಿಯರಲ್ಲಿ ನಾನೇನೋ ಚೇಂಜಸ್ ಆಗಿರ್ತೀನಿ, ಅಥವಾ ನಾನು ಮಾಡುವಂಥ ಏನೋ ಒಂದು ಕಿರಿಕಿರಿನೋ ಅಥವಾ ಏನೋ ಒಂದು ಆ್ಯಕ್ಟಿವಿಟಿ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಹಾಗಾಗಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಫಸ್ಟು ನಾವು ಮನನ ಮಾಡಿಕೊಂಡು ಅಂಥದ್ದನ್ನೆಲ್ಲ ನಾವು ಸರಿ ಮಾಡ್ಕೊತಾ ಹೋಗಬೇಕು. ಸೊ ಅದು ಬಿಟ್ಟು ನಾವು ಬರೀ ದೂಷಣೆ ಮಾಡ್ತಾ ಇದ್ದರೆ, ಅವ್ರು ನನಗೆ ಟೈಮ್ ಕೊಡ್ತಾ ಇಲ್ಲ, ಅವ್ರು ನನ್ನ ಹತ್ರ ಮಾತಾಡ್ತಾ ಇಲ್ಲ, ನನ್ನನ್ನು ಸಪ್ರೇಟ್ ಮಾಡ್ತಾ ಇದ್ದಾರೆ, ಸೊ ಈ ಥರದ್ದೆಲ್ಲ ನಾವು ಸುಮ್ಮನೆ ದೂಷಣೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದಾಗ ಸುಮ್ಮನೆ ಆ ದಾಂಪತ್ಯದಲ್ಲಿ ಬಿರುಕು ಅನ್ನೋದು ಹಾಗೆ ಹೋಗ್ತಾ ಇರತ್ತೆ ಬಿಟ್ಟರೆ, ರಥ ಎಳಿತಾ ಇರತ್ತೆ ಬಿಟ್ಟರೆ ಅಲ್ಲಿ ಏನು ಬಾಂಡಿಂಗ್ ಅಂತ ಇರಲ್ಲ. ಸೊ ಆ ಬಾಂಡಿಂಗ್ ಅಂತ ಕ್ರಿಯೇಟ್ ಮಾಡ್ಕೊಬೇಕಾಗಿರೋದು ನಾವು. ಆ್ಯಂಡ್ ಏನೋ ಒಂದು ಸಣ್ಣ ಸಮಸ್ಯೆಗಳು ಬಂತು ಅಂದಾಗ ಇಬ್ಬರು ಕೂತ್ಕೊಂಡು ಅದಕ್ಕೆ ಈ ಥರ ನೀವು ಅವತ್ತು ಹೀಗೆ ಹೇಳಿದ್ರ, ನನಗೆ ಹೀಗಾಯಿತು, ಸೊ ಇಲ್ಲ ನೀವು ಹೀಗೆ ಮಾಡ್ಬೋದಿತ್ತು, ಹೀಗೆ ಮಾತಾಡಿದ್ರಿಂದ ನನಗೆ ಹರ್ಟ್ ಆಯಿತು, ಅದನ್ನು ಹೀಗೆ ಹೇಳ್ಬೋದಿತ್ತು. ಸೊ ಈ ಥರ ಪ್ರತಿಯೊಂದನ್ನು ಕೂಡ ಪರಸ್ಪರ ಇಬ್ಬರು ಮಾತಾಡಿಕೊಂಡು ಅದನ್ನು ಒಂದು ಕನ್ಸಂಟ್ ತಗೊಂಡು ಅದನ್ನು ಅಲ್ಲಲ್ಲೇ ನಾವೇನು ಮಾಡ್ಬೋದು ಅಂದರೆ ಅದನ್ನು ಪ್ರಾಬ್ಲಮ್ಸನ್ನು ಅಲ್ಲೇ ಸಾಲ್ವ್ ಮಾಡ್ಕೊತ ಬರಬೇಕು. ಆವಾಗ ಏನಾಗುತ್ತೆ, ಈ ದಾಂಪತ್ಯದಲ್ಲಿ ಬಿರುಕು ಅನ್ನೋದು ಬರಲ್ಲ. ಅದು ಬಿಟ್ಟು ಒಬ್ಬರಲ್ಲಿ ಒಬ್ರಿಗೆ ನಂಬಿಕೆನೇ ಕಳ್ಕೊತಾ ಹೋದಾಗ ಆ್ಯಂಡ್ ಪ್ರತಿಯೊಬ್ಬರು ತಪ್ಪೇ ಹುಡುಕ್ತಾ ಹೋದಾಗ ಸೊ ಆ ಸಂಬಂಧಗಳಲ್ಲಿ ಉಳ್ಕೊಳ್ಳುತ್ತೆ ಸಂಬಂಧ, ಬಟ್ ಅದರಲ್ಲಿ ಸತ್ವ ಇರಲ್ಲ. ಎಷ್ಟೋ ನಾವು ಈಗಿನ ಜನ್ರೇಷನಲ್ಲಿ ಅಥವಾ ಈಗಿನ ಫ್ಯಾಮಿಲೀಸಲ್ಲಿ ಎಷ್ಟೋ ಸಂಬಂಧಗಳಿದೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ, ಪ್ರಪಂಚಕ್ಕಿರ್ತಾರೆ ಬಿಟ್ಟರೆ, ಆದರೆ ಆ ಬಾಂಧವ್ಯ ಗಟ್ಟಿತನ ಅನ್ನೋದು ಸಂಸಾರದ ಒಳಗಿರಲ್ಲ. ಸೊ ಒಂದೇ ಬೆಡ್ ಮೇಲೆ ಹಸ್ಬೆಂಡ್ ಆ್ಯಂಡ್ ವೈಫ್ ಮಲ್ಕೊಂಡ್ರೂ ಕೂಡ ಮನಸ್ಸುಗಳು ಹತ್ತಿರ ಇರಲ್ಲ. ಅಂಥ ಪ್ರಪಂಚದಲ್ಲಿ ನಾವಿದ್ದೇವೆ. ಆ ಮನಸ್ಸುಗಳು ಫಸ್ಟು ಹತ್ತಿರ ಆಗಬೇಕು ಅಂದಾಗ ನಮ್ಮಲ್ಲಿ ಆ ಹೊಂದಾಣಿಕೆ, ಆ ನಂಬಿಕೆ, ಪರಸ್ಪರ ಗೌರವ ಆ್ಯಂಡ್ ಒಂದು ಫ್ಯಾಮಿಲಿನ ಇನ್ನೊಂದು ಫ್ಯಾಮಿಲಿ ಗೌರವಿಸುವಂಥದ್ದು, ಸೊ ಇಂಥದ್ದೆಲ್ಲ ನಾವು ವ್ಯಾಲ್ಯೂಸನ್ನು ನಮ್ಮಲ್ಲಿ ನಾವು ಅಡಾಪ್ಟ್ ಮಾಡಿಕೊಂಡಾಗ ಸೊ ಆದಷ್ಟು ಈ ಹಸ್ಬೆಂಡ್ ಆ್ಯಂಡ್ ವೈಫ್ ಜರ್ನಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಆವಾಗ ನಮ್ಮ ಮಧ್ಯೆ ಯಾರೇ ಬಂದರೂ ಕೂಡ, ಎಂಥದೇ ಬರಲಿ, ಎಂಥ ಸಿಚುವೇಶನ್ನೇ ಬಂದರೂ ಕೂಡ
ಬಾಂಡಿಂಗ್ ಅನ್ನೋದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾವೇ ವೀಕ್ ಆದ್ವಿ ಅಂತ ಇಟ್ಕೊಳ್ಳಿ, ಆವಾಗ ಮೂರನೇವರು ಬಂದು ಆ ಒಂದು ಸಂಬಂಧದಲ್ಲಿ ಇನ್ನೂ ಒಂದು ಹುಳಿ ಹಿಂಡ್ಲಿಕ್ಕಾಗಲಿ ಅಥವಾ ಅದನ್ನು ಬ್ರೇಕಪ್ ಮಾಡಲಿಕ್ಕಾಗಲಿ ಆದಷ್ಟು ಪ್ರಯತ್ನ ಪಡ್ತಾರೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಏನೇ ಸಮಸ್ಯೆಗಳು ಬಂದ್ರೂ ನಮ್ಮಲ್ಲಿ ಅದೆಷ್ಟೇ ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, ಎಷ್ಟೇ ವರ್ಷಗಳಾಗಿರ್ಬೋದು, ಬಟ್ ಏನೇ ಸಮಸ್ಯೆಗಳು ಬಂದಾಗ ಅದನ್ನು ದೊಡ್ಡದು ಮಾಡದೆ ಅಲ್ಲಲ್ಲಿ ಸರಿ ಮಾಡಿಕೊಂಡು ಪರಸ್ಪರ ಗೌರವದಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ನಾವು ಸಪೋರ್ಟ್ ಮಾಡಿ ಅವರು ನಮಗೆ ಸಪೋರ್ಟ್ ಮಾಡ್ತಾ ಬಂದಾಗ ಪ್ರತಿಯೊಂದು ಸಂಬಂಧನೂ ಕೂಡ ತುಂಬ ಹಸಿರಾಗಿರುತ್ತೆ. ಕೊನೆಯವರೆಗೂ ಆ ಸಂಬಂಧದ ಒಂದು ಏನು ಅನುಭವವನ್ನು ಇಬ್ಬರೂ ಕೂಡ ಅನುಭವಿಸ್ಬೋದು ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.